ರಿಫ್ರೆಶ್ಮೆಂಟ್ ಇಲ್ಲ ಅಂದರೆ ನಾನು ನಿಮಾನ್ಸಿಗೆ ಹೋಗ್ಬಿಡ್ತೀನಿ. ನನ್ನ ಡಿಂಗ್ರಿ ದರ್ಶನ್ ಆಗಲಿ, ನನಗೊಬ್ಬ ಫ್ರೆಂಡ್ ಇದ್ದಾನೆ ಗೈಸ್, ಡಿಂಗ್ರಿ ಅಂತ, ಅವನಿಗೆ ಅಡ್ಡ ಹೆಸರು ಕಟ್ಟೋದನ್ನು ಡಿಂಗ್ರಿ ದರ್ಶನ್ ಅಂತ ಕಟ್ಟಿದ್ದೀನಿ. ಒಳ್ಳೇದು ಮಾಡ್ತದ ಜನ್ಮಕ್ಕೆ ಹೋಗೋ. ಸೀನಿಯರ್ ಅಂತ ಬಂದರೆ ಅಫ್ಕೋರ್ಸ್ ನನ್ನ ಸುಸ್ಸುನ ಎಲ್ಲೋ ಮರೆಯೋಕ್ಕೆ ಆಗಲ್ಲ. ಸುಸ್ಸು ಅಂತಂದರೆ ಆ ಸುಸ್ಸು ಅಲ್ಲ, ಅವಳ ಹೆಸರು ಸುಷ್ಮಾ ಅಂತ. ಅವ್ರ ಫ್ರೆಂಡ್ ಇದ್ದಾರೆ, ಅವರಿಗೆ ನಾವು ಪೆಟ್ನೆ ಗಂಟೆ ಅಂತಲೇ ಕಟ್ಟಿರೋದು. ಬೆಳಿಗ್ಗೆಯಿಂದ ನೋಡಿದ ಬ್ಲಾಗ್ ಇಷ್ಟ ಆಗಿದ್ರೆ ನಿಮಗೆ ಹೋಗ್ಬಿಟ್ಟು ಫಾಲೋ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ, ಅವ್ರ ಕೈಲೂ ಫಾಲೋ ಮಾಡಿಸಿ, ಅವ್ರ ಕೈಲೂ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತಾ, ಸೇಮ್ ಅರುಣ್ ನಾಗೇಶ್ ಅಫಿಷಿಯಲ್ ಯೂಟ್ಯೂಬಲ್ಲೂ ಅಷ್ಟೇ, ಇನ್ಸ್ಟಾದಲ್ಲೂ ಅಷ್ಟೇ. ಸೊ ಎಲ್ರಿಗೂ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಂತ ಹೇಳ್ತಾ, ಸಿ ಯು, ಟಾಟಾ, ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಸ್ಟಾರ್ಟ್ ಮಾಡೋಣ? ಓಕೆ, ಲೆಟ್ಸ್ ಗೋ. ಸೊ ಹಾಯ್ ಗೈಸ್, ಬೆಳಿಗ್ಗೆಯಿಂದ ಕೆಲಸ ಮಾಡಿ ಫ್ರಸ್ಟ್ರೇಟ್ ಆಗೋಗಿದ್ದೆ. ಅದಕ್ಕೆ ಶಿಸ್ತಾಗಿ ಊಟ ಮಾಡ್ಕೊಂಡು ರೂಮಿಗೆ ಬಂದು ಕದಾಕ್ಬಿಟ್ಟು ಒಂದು ಸಾಂಗ್ ಆಡೋಣ ಅಂತ ಬಂದಿದ್ದೀನಿ. ಇನ್ನೇನು ಮಾಡೋದು ಗೈಸ್, ಕೆಲಸ ದಿನ ಪೂರ್ತಿ ಬರೀ ಕೆಲಸ ಮಾಡ್ಕೊಂಡಿದ್ರೆ ಮೈಂಡಿಗೆ ರಿಫ್ರೆಶ್ಮೆಂಟ್ ಎಲ್ಲಿಂದ ಸಿಗುತ್ತೆ? ಮೈಂಡಿಗೆ ಮೇಯ್ನು ರಿಫ್ರೆಶ್ಮೆಂಟ್ ಬೇಕು. ರಿಫ್ರೆಶ್ಮೆಂಟ್ ಇಲ್ಲ ಅಂದರೆ ನಾನು ನಿಮಾನ್ಸಿಗೆ ಹೋಗ್ಬಿಡ್ತೀನಿ. ಮೊದಲೇ ಕಾಫು ಕೋಲ್ಡ್ ಆಗಿ ಏನೂ ಮಾಡೋಕ್ಕಾಗ್ತಾಯಿಲ್ಲ, ವಾಯ್ಸ್ ಅಂತೂ ಕರೆಕ್ಟಾಗಿ ಬರ್ತಾನೇ ಇಲ್ಲ. ಸೊ ಏನು ಮಾಡೋದು ಹಿಂಗೆ ಆಗ್ಬಿಟ್ರೆ ಹೇಳಿ ನೀವೇ? ಕಷ್ಟ ಆಗುತ್ತೆ. ಸೊ ಅದಕ್ಕೆ ಸ್ವಲ್ಪ ಫ್ರಸ್ಟ್ರೇಷನ್ ಕಮ್ಮಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸಾಂಗ್ ಹೇಳಕ್ಕೆ ಬಂದಿದ್ದೀನಿ. ಸೊ ಏನು ಮಾಡ್ತಾಯಿದ್ದೀರಾ ಎಲ್ಲರೂ ಅಂತ ನಾನು ಕೇಳಬೇಕು ಇವಾಗ. ಬೆಳಗ್ಗೆಯಿಂದ ನಾನು ವ್ಲಾಗಿಂಗ್ ಮಾಡೋದ್ರಲ್ಲೇ ಬ್ಯುಸಿ ಇದ್ದೆ. ಸೊ ನೀವೆಲ್ಲ ಪಾಪ ಮಲ್ಕೊಳ್ಳೋ ಟೈಮು. ಸೊ ಇವಾಗ ನಾನು ನಿಮ್ಮೆಲ್ಲರಿಗೂ ಗುಡ್ ನೈಟ್ ಹೇಳಲ್ಲ, ಬಿಕಾಸ್ ಕೆಲವರು ಊಟ ಮಾಡಿರಲ್ಲ. ಸೊ ಕೆಲವರು ಆಲ್ರೆಡಿ ಮಾಡಿರ್ತೀರ. ನನ್ನ ಪ್ರಕಾರ ಊಟ ಆದಮೇಲೆ ಗುಡ್ ನೈಟ್ ಹೇಳ್ತೀವಿ, ಊಟಕ್ಕೂ ಮುಂಚೆ ಗುಡ್ ಈವ್ನಿಂಗ್ ಅಂತ ಹೇಳ್ತೀವಲ್ವಾ. ಸೊ ಯಾರ್ಯಾರು ಊಟ ಮಾಡಿದ್ದೀರ ಅವರಿಗೆಲ್ಲ ಗುಡ್ ನೈಟ್, ಯಾರ್ಯಾರು ಊಟ ಮಾಡಿಲ್ಲ ಅವರಿಗೆಲ್ಲ ಗುಡ್ ಈವ್ನಿಂಗ್. ಇನ್ನು ಗುಡ್ ನೈಟ್ ಹೇಳ್ರೆ ಈಗಲೂ ಪಾಚ್ಕೊಬಿಡಿ ಅಂತ ಹೇಳಲಿಲ್ಲ. ಇರಿ, ನಾನು ಬಂದಿದ್ದೀನಿ, ನಾನು ಇದ್ರೂ ಏನಕ್ಕೆ ಹೋಗ್ತೀರಾ? ನನಗಿನ್ನ ಎಂಟರ್ಟೈನ್ಮೆಂಟ್ ಬೇಕಾ ನಿಮಗೆ? ಸೊ ಇರಿ, ಸಾರಿ, ಅವಾಗ ಕೆಂಬರ್ತಾ ಇರುತ್ತೆ, ಕ್ಷಮೆ ಇರಲಿ. ಕಫ ಆಗಿಬಿಟ್ಟಿದೆ. ಈ ಕಫ ವಾಯ್ಸಲ್ಲೂ ಸಾಂಗ್ ಆಡೋಣ ಅಂತ ಬಂದಿದ್ದೀನಿ ಗೈಸ್, ನಿಮ್ಮನ್ನೆಲ್ಲ ಎಂಟರ್ಟೈನ್ ಮಾಡೋಕ್ಕೆ. ಸೊ ಗೆಸ್ ಮಾಡಿ ಯಾವ ಸಾಂಗ್ ಆಡೋಣ? ಗೆಸ್ ಮಾಡಿ. ಯಾವ ಸಾಂಗ್ ಆಡಲಿ? ಆಲ್ರೆಡಿ ನಾನು ಕೆಲವು ವೀಡಿಯೋಸ್ ಹಾಕಿದ್ದೀನಿ ನನ್ನ ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ. ಸೊ ನನ್ನ ವಾಯ್ಸ್ ಅಷ್ಟೊಂದೇನು ತೀರಾ ಏನು ಚೆನ್ನಾಗಿಲ್ಲ, ತಕ್ಕ ಮಟ್ಟಿಗೈತೆ. ಸೊ ಆ ತಕ್ಕ ಮಟ್ಟದಲ್ಲೇ ಸ್ವಲ್ಪ ಎಂಟರ್ಟೈನ್ ಮಾಡಬಲ್ಲೆ ನಾನು. ಸೊ ಗೆಸ್ ಮಾಡಿ. ಟ್ರೆಂಡಿಂಗ್ ಸಾಂಗ್ ಯಾವ ಸಾಂಗ್ ಇರ್ಬೋದು? ಗೆಸ್ ಮಾಡಿ. ಹಿಂಟ್ ಬೇಕಾ? ಹಿಂಟ್ ಏನಾದರೂ ಬೇಕಾ? ಹಿಂಟು ನಮ್ಮ ಡಿ ಬಾಸ್ ಸಾಂಗ್. ಗೆಸ್ ಮಾಡಿಬಿಟ್ಟು ಕಮೆಂಟ್ ಮಾಡಿ ಯಾವುದು ಆಡ್ತೀನಿ ಅಂತ. ಓಕೆ, ಹಿಂಟ್ ಕೊಟ್ಬಿಟ್ಟಿದ್ದೀನಿ ಅಂದರೆ ಸಾಂಗ್ ನೇಮ್ ಗೊತ್ತಿಲ್ಲಲ್ಲ ನಿಮಗೆ. ಸೊ ಕಂಡುಹಿಡಿತೀರಾ ಇವಾಗ? ಪಕ್ಕನ ಸಾಂಗ್ ನೇಮ್ ಕಂಡುಹಿಡಿತೀರಾ? ಪಕ್ಕ ಸಾಂಗ್ ನೇಮ್ ಕಂಡುಹಿಡಿದಿಲ್ಲ ಅಂದರೆ ಆಮೇಲೆ ಮಾತಾಡ್ತೀವಿ. ಓಕೆ, ಕಂಡುಹಿಡಿದ್ರಾ? ನೀನು ಗೆಸ್ ಮಾಡಿದ್ರಾ? ಯಾವ ಸಾಂಗು? ವಿತ್ ಸಾಂಗ್ ಗೆಸ್ ಮಾಡಿ ಅಲ್ಲ, ಸುಮ್ಮನೆ ನನ್ನ ಮುಖ ನೋಡ್ಕೊಂಡು ಕುತ್ಕೊಂಡ್ಬಿಟ್ರೆ ಹಂಗೆ ಗೆಸ್ ಮಾಡಬೇಕಪ್ಪ. ಟಾಸ್ಕ್ ಕೊಟ್ಟಿರೋದು ನಿಮಗೆ ನಾನು, ಟಾಸ್ಕು. ಯಾವ ಸಾಂಗ್ ಆಡೋಣ ಗೆಸ್ ಮಾಡಿ. ಹಿಂಟ್ ಅಂತಲೂ ಕೊಟ್ಟಿದ್ದೀನಿ, ಡಿ ಬಾಸ್ ಸಾಂಗು ಅಂತ. ಸೊ ಗೆಸ್ ಮಾಡಬೇಕು. ಓಕೆ, ಸ್ಟಾರ್ಟ್ ಮಾಡೋಣ? ಓಕೆ, ಲೆಟ್ಸ್ ಗೋ. ಅಯ್ಯಯ್ಯೋ ಗೈಸ್, ಇದಲ್ಲ ಗೈಸ್ ಸಾಂಗು, ಇದು ಆ್ಯಡಮ್ಮ ನೀನು ಹೋಗಮ್ಮ, ನನ್ನ ಸಾಂಗ್ ಆಡ್ಬೇಕು ಕಣಮ್ಮ. ಹೋಗ್ತಾಳೆ ಗೈಸ್, ಸ್ಕಿಪ್ ಆಪ್ಷನ್ನು ಬರಲಿಲ್ಲಲ್ಲ ಗೈಸ್? ಯಾಕೆ ಬರಲಿಲ್ಲ? ಸ್ಕಿಪ್ ಆಪ್ಷನ್ನೇ ಬರಲಿಲ್ಲಲ್ಲ ಗೈಸ್? ಅಣ್ಣ JS ಹೇಳ್ಕೊಡ್ತಾನೆ ಗೈಸ್ ಇಲ್ಲಿ. ಅಣ್ಣ ನೀನು ನಡಿ ಫಸ್ಟು, ನನಗಿಲ್ಲಿ ಕೋಚಿಂಗ್ ಟೈಮಲ್ಲೇ ಓದ್ಬಿಟ್ಟು ಕಷ್ಟ ಆಗ್ಬಿಡಿ. ಅಯ್ಯಯ್ಯೋ ಗೈಸ್, ಗೆಸ್ ಮಾಡಿ. ಮ್ಯೂಸಿಕ್ ಬಂತು ಗೈಸ್, ಗೆಸ್ ಮಾಡಿ. ಯಾವುದೋ ಹಿಂಟ್ ಕೊಟ್ಟಿದ್ದೀನಿ ಗೈಸ್, ನಾನು ನಿಮಗೆ ಹಿಂಟ್ ಕೊಟ್ಟಿದ್ದೀನಿ, ಗೆಸ್ ಮಾಡಿ ಅಲ್ಲ. ಆಗಲ್ವಾ? ಓಕೆ, ಲೆಟ್ಸ್ ಗೋ.
ಬಂತು ಗೆಸ್ ಮಾಡಿ ಎಂದು ಕಂಡ ಕನಸು ಅದು ನಿನ್ನ ಮನಸ್ಸು, ನಿನ್ನ ಮನಸ್ಸಿಗಾಗಿ ಸೋತೆ, ನಿನ್ನ ಒಂದು ಸ್ಪರ್ಶ ನನಗೆ 100 ವರುಷ, ನಿನ್ನ ನೆರಳಿಗಾಗಿ ಸೋತೆ, 100 ಮುಳ್ಳುಗಳ ನಡುವೆ ಹೂವಿದೆ, 100 ನೋವುಗಳ ನಡುವೆ ಒಲವಿದೆ, ನಿನಗಾಗಿ ಎದೆಯಲ್ಲಿ ಒಂದು ಹಾಡಿದೆ, ತಿಳಿದು ಏಕಿರುವೆ ಮಾತನಾಡದೆ, ಕ್ಷಮಿಸುವ ನೀ ತಾನೇ ನನ್ನ ಜೀವ, ಎಂದು ಕಂಡ ಕನಸು ಅದು ನಿನ್ನ ಮನಸ್ಸು, ನಿನ್ನ ಮನಸ್ಸಿಗಾಗಿ ಸೋತೆ. ನೀವು ಯಾಕೆ ಗ್ಯಾಪಲ್ಲಿ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮತ್ತು ಫಾಲೋ ಮಾಡ್ಕೊಂಬರ್ಬಾರ್ದು? ನನ್ನ ಇನ್ಸ್ಟಾ ಮತ್ತು ಯೂಟ್ಯೂಬಲ್ಲಿ ಎರಡೂ ಸೇಮ್, ಅರುಣ್ ನಾಗೇಶ್ ಅಫಿಷಿಯಲ್. ಯಾಕೆ ಮಾಡಬಾರ್ದು? ಮಾಡ್ಬೋದಲ್ವಾ? ನೆನ್ನೆನೊಂದು ವಿಡಿಯೋ ಹಾಕಿದ್ದೀನಿ, ಹೋಗಿ ನೋಡ್ಕೊಂಬನ್ನಿ. ಫಸ್ಟ್ ವ್ಲಾಗ್ ಅದನ್ನೊಂದು, ಅದು ಅಲ್ಲದೆ. ಅಯ್ಯೋ ಗಾಯ್ಸ್, ಇನ್ನೊಂದು ಹೇಳೋದು ಮರ್ತದೆ. ನೆನ್ನೆ ಏನು ಮಾಡಿದ್ದೀನಿ ಗೊತ್ತಾ? ನೆನ್ನೆ ಏನಾಗಿದೆ ಅಂತಂದರೆ, ಆ್ಯಕ್ಚುಲಿ ವಿಡಿಯೋ ಮಾಡಬೇಕಿತ್ತು. ವಿಡಿಯೋ ಮಾಡಬೇಕಿರೋದು ನಾನು ಏನು ಮಾಡಬೇಕು, ವ್ಲಾಗಿಂಗ್ ಅಂತಂದರೆ ಲ್ಯಾಂಡ್ಸ್ಕೇಪಲ್ಲಿ ಮಾಡಬೇಕು. ನಾನೇನು ಮಾಡಿಬಿಟ್ಟಿದ್ದೀನಿ, ಪೋರ್ಟ್ರೇಟಲ್ಲಿ ಮಾಡಿಬಿಟ್ಟಿದ್ದೀನಿ. ಹಿಂಗೆ ಮಾಡಬೇಕಿದ್ದಿದ್ದನ್ನ ಹಿಂಗೆ ಮಾಡಿಬಿಟ್ಟಿದ್ದೆ. ಸೊ ಅದಕ್ಕೆ ಅದು ಯೂಟ್ಯೂಬಲ್ಲಿ ಕರೆಕ್ಟಾಗಿ ಬಂದಿಲ್ಲ. ಅಂದರೂ ನಮ್ಮ ಹುಡುಗರು ನೋಡ್ಕೋತಾರೆ ಅಂದ್ಬಿಟ್ಟು ಅಪ್ಲೋಡ್ ಮಾಡಿದ್ದೀನಿ. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಹೊಡೀರಿ. ವೆಲ್ಕಮ್ ಬ್ಯಾಕ್ ಟು ದಿಸ್ ಸಾಂಗ್. ಓಕೆ, ಸೆಕೆಂಡ್ ಪ್ಯಾರ ಮಸ್ತಾಗಾಡೋಣ. ಓಕೆ, ಲೆಟ್ಸ್ ಗೋ. ಬಂತು ಎಲ್ಲರೂ ಇಷ್ಟದ್ದು ಬಂತು. ಅಯ್ಯಯ್ಯೋ, ಜಸ್ಟ್ ಮಿಸ್. ಆ ಮೋಡದಿಂದ ಮಳೆಗೆ ಒಂದು ಸ್ಫೂರ್ತಿ ಇದೆ, ತಂಗಾಳಿಯಿಂದ ಹೂವಿಗೊಂದು ಕೀರ್ತಿ ಇದೆ, ನನ್ನ ಹೃದಯದಲ್ಲಿ ಪ್ರೀತಿ ಇದೆ, ಆ ಕತೆಗಳೆಲ್ಲ ಕಣ್ಣ ತುಂಬಿ ನೀರಾಗಿದೆ, ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು, ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು, ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು, ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು, ಒಮ್ಮೆ ಕ್ಷಮಿಸುವ ನೀ ತಾನೇ ನನ್ನ ಜೀವ, ಎಂದು ಕಂಡ ಕನಸು ಅದು ನಿನ್ನ ಮನಸ್ಸು, ನಿನ್ನ ಮುನಿಗಾಗಿ ಸೋತ. ಹೆಂಗಿತ್ತು ಗೈಸ್? ಸಖತ್ತಾಗಿತ್ತಲ್ವಾ? ಅದೇ ಇದೇ ಖುಷಿಗೆ ಆಗ್ಬಿಟ್ಟು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಹೊಡೀರಿ. ಗೊತ್ತಾಯ್ತಾ? ಬೆಲ್ಲೈಕನ್ ಮಸ್ಟ್ ಆ್ಯಂಡ್ ಶುಡ್ ಹೊಡಿಬೇಕು. ಯಾಕೆ ಅಂತಂದರೆ ಬೆಲ್ಲೈಕನ್ ನೋಡಿದ್ರೆ ತಾನೇ ನಿಮಗೆ ನೆಕ್ಸ್ಟ್ ನೋಟಿಫಿಕೇಷನ್ಸ್ ಎಲ್ಲ ಬರೋದು. ಸೊ ಬೆಲ್ಲೈಕನ್ ನೋಡಿದ್ರೆ ನೀವು ಯಾವಾಗಲೂ ಅಪ್ಡೇಟೆಡಲ್ಲಿರಬೇಕು. ಫುಲ್ ಅಪ್ಡೇಟೆಡ್ ಹಂಗಿರಬೇಕು. ಇನ್ನು ಕಂಪನಿಯವರು ಅಪ್ಡೇಟ್ ಬಿಟ್ಟಿರಲ್ಲ, ಆಗಲೇ ನಾವು ಅಪ್ಡೇಟ್ ಫಾರ್ಮಲ್ಲಿ ಇರಬೇಕು. ಹಾಗೆ ಓಕೆನಾ ಗೈಸ್? ಇವಾಗ ನನಗೆ ಬೆಲ್ಲೈಕನ್ ಅಂದಿದ ತಕ್ಷಣ ಒಂದು ನೆನಪಾಯಿತು. ಆ್ಯಕ್ಚುಲಿ ನನಗೊಬ್ಬರು ಫ್ರೆಂಡ್ ಇದ್ದಾರೆ, ಅವ್ರ ಹೆಸರು ಬೇಡ. ಆ್ಯಕ್ಚುಲಿ ನನಗೊಬ್ಬರು ಫ್ರೆಂಡ್ ಇದ್ದಾರೆ, ಅವರಿಗೆ ನಾವು ಪೆಟ್ ನೇಮ್ ಗಂಟೆ ಅಂತಲೇ ಕಟ್ಟಿರೋದು. ನನ್ನ ಹಳೇ ಕಂಪ್ನಿ ಅಂದರೆ ನನ್ನ ಫಸ್ಟ್ ಕಂಪ್ನಿಯಲ್ಲಿ ಅವ್ರು ನನ್ನ ಕೊಲೀಗ್ ಆಗಿದ್ದರು, ನಾವೆಲ್ಲ ಜೊತೆಲೇ ಇದ್ದಿದ್ದು. ಸೊ ಆವಾಗ ನಾವು ಅವ್ರಿಗೆ ಗಂಟೆ ಅಂತ ಕಟ್ಟಿದ್ದು, ಇವಾಗಲೂ ಹಂಗೆ ಕರೆಯೋದು. ಆ್ಯಂಡ್ ಅವರೇನು ಅಷ್ಟೊಂದೇನು ಏನದು ಬೇಜಾರಾಗುತ್ತೆ ಅನ್ನೋ ರೀತಿಲಿ ಏನು ತಗೊಂಡಿಲ್ಲ ಅವರು. ಆ್ಯಂಡ್ ಗೈಸ್, ಯಾವಾಗಲೂ ಅಷ್ಟೇ ಫಸ್ಟ್ ಕಂಪನಿ ಅಂತಂದರೆ ನಾನು ರೀಲ್ಸಲ್ಲೆಲ್ಲ ನೋಡ್ತಿದ್ದೆ, ಲೈಕ್ ಫಸ್ಟ್ ಕಂಪನಿ ಅಂತಂದರೆ ಇಟ್ಸ್ ಲೈಕ್ ಎ ಫ್ಯಾಮಿಲಿ ಅನ್ನೋ ಥರ. ಬಟ್ ನಾನು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ಮೇಲೆ ನನಗೂ ಗೊತ್ತಾಯಿತು ದಟ್ ಫಸ್ಟ್ ಕಂಪ್ನಿಯಲ್ಲಿ ಸಿಗೋದು ಯಾವಾಗಲೂ ಒಂಥರ ಫ್ಯಾಮಿಲಿ ಥರನೇ ಇರುತ್ತೆ. ಆ್ಯಂಡ್ ಇವಾಗಲೂ ನನಗೆ ಟಚ್ಚಲ್ಲಿದ್ದಾರೆ ಎಲ್ಲರೂ, ಇವಾಗಲೂ ಕಾಲ್ ಮಾಡಿ ಮಾತಾಡ್ತಾರೆ. ಸೊ ಅದೊಂಥರ ಫಸ್ಟ್
ಕಂಪನಿ ಈಸ್ ಲೈಕ್ ಎ ಫ್ಯಾಮಿಲಿ ಓನ್ಲಿ. ಅದೊಂಥರ ಸೇಮ್ ಬಾಂಡಿಂಗ್ ಇದೆ ಗೈಸ್. ನಾವು ಮೀಟ್ ಮಾಡಲ್ಲ, ಎಷ್ಟೋ ದಿನ ಆದಮೇಲೆ ಮೀಟ್ ಮಾಡ್ತೀವಿ, ಬಟ್ ಅದು ಬಾಂಡಿಂಗ್ ನಮಗೆ ರಗಡಾಗಿದೆ. ಸೊ ಆ್ಯಂಡ್ ನನ್ನ ಫಸ್ಟ್ ಕಂಪನಿ ಅಂತಂದರೆ ನನ್ನ ಸೀನಿಯರ್ ನೆನಪಾಗೆ ಆಗ್ತಾರೆ. ನನ್ನ ಸೀನಿಯರ್ ಅವರಿಲ್ಲ ಅಂದಿದ್ರೆ ನನಗೆ ಆ ಕೆಲಸನೇ ಸಿಗ್ತಿರ್ಲಿಲ್ಲ. ನಾನು ಇಂಜಿನಿಯರಿಂಗ್ ಮುಗಿಸಿ ಕೆಲಸಕ್ಕೆ ಅಂತ ಓಡಾಡ್ತಿದ್ದಾಗ ಪಾಪ ಅವ್ರು ಕೆಲಸ ಕೊಡಿಸಿದ್ರು. ಸೊ ಅದನ್ನು ನೆನೆಸ್ಕೋಬೇಕು, ಆಗಿರೋದನ್ನ ಯಾವಾಗಲೂ ನೆನೆಸ್ಕೋಬೇಕು ನಾವು, ಅಲ್ವಾ? ಸೊ ಪಾಪ ಅವರು ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ, ಅದೆಲ್ಲ ನೆನೆಸ್ಕೋಬೇಕು ನಾವು ಯಾವಾಗಲೂ ಅಷ್ಟೇ ಗೈಸ್. ಬಂದಿರೋ ಆ ದಿನ ಯಾವಾಗಲೂ ಮರಿಬೇಡಿ, ನೆನೆಸ್ಕೊಳ್ಳಿ. ಒಂದಲ್ಲ ಒಂದು ಕಡೆ ನಮ್ಗೆ ಒಳ್ಳೆಯದಾಗುತ್ತೆ. ಆವಾಗಲೇ ಹೇಳ್ದಂಗೆ ಬಂದಿರೋ ಆ ದಿನ ಯಾವಾಗಲೂ ಮರಿಬಾರ್ದು ನಾವು. ಆ್ಯಂಡ್ ನನಗೆ ನನ್ನ ಕಂಪನಿ ಅಂತಂದರೆ ಅದೇ ಇವಾಗ ಇದು ಬೆಲ್ ಐಕಾನ್ ಅಂತಂದಿದ್ದಕ್ಕೆ ಇದೆಲ್ಲ ನೆನಪಾಯಿತು. ಆ್ಯಂಡ್ ನಾನು ನನ್ನ ಫಸ್ಟ್ ಕಂಪ್ನಿಲಂತೂ ನೆಕ್ಸ್ಟ್ ಲೆವೆಲ್ ಮಜಾ ಮಾಡಿದ್ದೀನಿ ಗೈಸ್. ಅಯ್ಯೋ, ನಾವೆಲ್ಲ ಲೈಕ್ ನಮ್ಮದೊಂದು ಫ್ಯಾಮಿಲಿನೇ ಇತ್ತು. ವಿವರ್ ಗ್ರೂಪ್ ಆಫ್ ಅರೌಂಡ್ 10 ಪೀಪಲ್ ಅನಿಸುತ್ತೆ. 10 ಪೀಪಲ್. ಮೇನು ಆಗಲಿ, ನಮ್ಮ ಪ್ರಿಯ ಆಗಲಿ, ನನ್ನ ಡಿಂಗ್ರಿ ದರ್ಶನ್ ಆಗಲಿ. ನನಗೊಬ್ಬ ಫ್ರೆಂಡ್ ಇದ್ದಾನೆ ಗೈಸ್, ಡಿಂಗ್ರಿ ಅಂತ. ಅವನಿಗೆ ಅಡ್ರೆಸ್ ಕಟ್ಟೋದನ್ನು ಡಿಂಗ್ರಿ ದರ್ಶನ್ ಅಂತ ಕಟ್ಟಿದ್ದೀನಿ. ಹಿಸ್ ನೇಮ್ ಇಸ್ ದರ್ಶನ್, ನಾನು ಡಿಂಗ್ರಿ ಅಂತ ಕಟ್ಟಿದ್ದೀನಿ. ದರ್ಶನ್ ಆಗಲಿ, ಗಗನ ಆಗಲಿ, ಕೀರ್ತಿ ಆಗಲಿ, ಶ್ರುತಿ ಆಗಲಿ, ಬೇಡ ಇವಾಗ ಅವಳಿಗೆ ಇನ್ನೊಂದು ಹೆಸರು ಹೇಳಿದ್ರೆ ಆಮೇಲೆ ನಗ್ತೀರ ಎಲ್ಲರೂ. ಸೊ ಇಟ್ ವಾಸ್ ನೆಕ್ಸ್ಟ್ ಲೆವೆಲ್ ಗೈಸ್, ನೆಕ್ಸ್ಟ್ ಲೆವೆಲ್. ಲೇಟ್ರ್ ಆನ್ ವಿನುತಾ ಅಂತ ಬಂದರು. ಸೊ ಚೆನ್ನಾಗಿತ್ತು. ಸಾರಿ, ನಾವು ಆಫೀಸ್ ಮುಗಿದ ತಕ್ಷಣ ಏನು ಮಾಡ್ತಿದ್ದೋ ಅಂತಂದರೆ, ಅಲ್ಲೇ ಆ್ಯಕ್ಚುಲಿ ನಮ್ಮದು ಆಫೀಸ್ ಲೈಕ್ ಶೋಭಾ ಹೆಡ್ ಆಫೀಸ್ ಇದ್ದಿದ್ದು ದೇವ್ರ ಬಿಸ್ನಳ್ಳಿ ಹತ್ರ. ಸೊ ಅಲ್ಲೇ ಹೊರಗಡೆ ಬಂದಿದ್ದ ತಕ್ಷಣ ಒಂದು ಇದಿತ್ತು, ಉಡುಪಿ ಹೋಟ್ಲಿತ್ತು. ಸೊ ಯೂಶ್ವಲಿ ಸಂಜೆ ಹೋಗಿ ಉಡುಪಿ ಹೋಟ್ಲಲ್ಲಿ ಕೂತ್ಕೊಂಡು ಅಲ್ಲೇ ಅಳಟೆ ಹೊಡ್ಕೊಂಡು ಎಲ್ಲ ಊಟ ಗೀಟ ಮಾಡ್ಕೊಂಡು ಅಳಟೆ ಹೊಡ್ಕೊಂಡು ವಾಪಸ್ ಹೋಗ್ತಿದ್ದೋ. ಆ್ಯಂಡ್ ಅಗೇನ್ ನೆಕ್ಸ್ಟ್ ಡೇ ಬರ್ತಿದ್ದೋ. ಪ್ರೀವಿಯಸ್ ಡೇ ಏನಾಗಿತ್ತು ಅದೆಲ್ಲ ನಾನು ನೆನೆಸ್ಕೊಂಡು ನಕ್ಕೊಂಡು ಬರೀ ಇದೇ ಆಗ್ತಿತ್ತು ಗೈಸ್. ಕೆಲಸ ಅಂತ ಬಂದರೆ ಅಲ್ಲಿದ್ದಲ್ಲೇ ಬೇಗ ಪಟ ಅಂತ ಮುಗಿಸ್ಬಿಡೋದು, ಕೂತ್ಕೊಂಡು ಅಲ್ಲೇ ಹೊಡಿಯೋದು. ಆ್ಯಂಡ್ ಯೂಸ್ ಟು ಟೇಕ್ ಅರೌಂಡ್ ಕಾಫಿ ಬ್ರೇಕ್ಸ್ ಅಂತ ಒಂದು ದಿನದಲ್ಲಿ ಒಂದು 3 ಸರಿನಾದರೂ ತೊಗೊತಿದ್ದೋ. ಆ್ಯಂಡ್ ಊಟ ಆದಮೇಲೆ ಒಂದು ಮಿನಿಮಮ್ ½ ಆನ್ ಅವರ್ ಬ್ರೇಕು. ಸೊ ಅಲ್ಲೂ ಕೂತ್ಕೊಂಡು ಅಳಟೆ ಹೊಡಿತಿದ್ದೋ. ಇದು ನಮ್ಮ ಗ್ಯಾಂಗ್ ಅಂತ ಬಂದರೆ. ಇನ್ನು ನನ್ನ ಸೀನಿಯರ್ ಅಂತ ಬಂದರೆ ಅಫ್ಕೋರ್ಸ್ ನನ್ನ ಸುಸ್ಸುನ ಎಲ್ಲೂ ಮರೆಯೋಕ್ಕೆ ಆಗಲ್ಲ. ಸುಸ್ಸು ಅಂತಂದರೆ ಆ ಸುಸ್ಸು ಅಲ್ಲ, ಅವಳ ಹೆಸರು ಸುಷ್ಮಾ ಅಂತ. ಸೊ ನನ್ನ ಪ್ರೀತಿಯಿಂದ ಅವಳನ್ನ ಸುಸ್ಸು ಅಂತಲೇ ಕರೆಯೋದು. ಆ್ಯಂಡ್ ನಾನು ಫಸ್ಟ್ ಅವಳನ್ನ ಅಕ್ಕ ಅಂತ ಕರಿತಿದ್ದೆ ಆಫೀಸಲ್ಲಿ. ಅವಳು ಈ ಕಾರ್ಪೊರೇಟಲ್ಲಿ ಹಾಗೆಲ್ಲ ಕರಿಬೇಡ ಅಂತ ಅಂದ್ಬಿಟ್ಟು ಸ್ವಲ್ಪ ಕಾರ್ಪೊರೇಟ್ ಎಥಿಕ್ಸ್ ಎಲ್ಲ ಅವಳೇ ಹೇಳ್ಕೊಟ್ಟಿದ್ದು. ಸೊ ಚೆನ್ನಾಗಿತ್ತು. ಸೊ ಇವಾಗ ಏನು ಹೇಳಿದ್ನಲ್ಲ ನಾನು, ನನ್ನ ಇಂಜಿನಿಯರಿಂಗ್ ಮುಗಿದ್ಮೇಲೆ ಸ್ವಲ್ಪ ಕಷ್ಟ ಆಯಿತು ಕೆಲಸ ಹುಡ್ಕೋಕ್ಕೆ ಅಂತ. ಸೊ ನನ್ನ ಆ ಸೀನಿಯರೇ ಹೆಲ್ಪ್ ಮಾಡಿದ್ದು. ಸೊ ನಾನು ಅದಕ್ಕೆ ಹೇಳೋದು ಯಾವಾಗಲೂ, ಕಷ್ಟ ಕಾಲದಲ್ಲಿ ಆಗಿರೋನ ನೆನೆಸ್ಕೊಳ್ಳಿ ಅಂತ. ನಾವು ಹೇಳ್ಬೋದು ಗೈಸ್, ಇವತ್ತೇನೋ ಚೆನ್ನಾಗಿರ್ತೀವಿ, ಏನೋ ಇದ್ದೀವಿ ಅಂತಂದರೆ ನಡೆದು ಬಂದ ಹಾದಿನ ಮರಿಬಾರ್ದಲ್ವ. ಸೊ ಅದನ್ನು ನೆನ್ಪಿಟ್ಕೋಬೇಕು. ಆ್ಯಂಡ್ ಓವರಾಲ್ ಇಟ್ ವಾಸ್ ಲೈಕ್, ನಾನು ಅರೌಂಡ್ 1.5 ಇಯರ್ ಆ ಕಂಪ್ನಿಯಲ್ಲಿ ಕೆಲಸ ಮಾಡಿದ್ದೆ. ಸೊ ನೆಕ್ಸ್ಟ್ ಲೆವೆಲ್ ಗೈಸ್, ನೆಕ್ಸ್ಟ್ ಲೆವೆಲ್ ಮಜಾ ಮಾಡಿದ್ದೀವಿ ನಾವಂತೂ. ಆಮೇಲೆ ಲೈಕ್ ನನ್ನ ಗ್ಯಾಂಗ್ ಬಿಟ್ಟು, ನನ್ನ ಸೀನಿಯರ್ ಬಿಟ್ಟು ಇನ್ನೂ ಫ್ರೆಂಡ್ಸ್ ಇದ್ದರು ಆಫೀಸಲ್ಲಿ, ತುಂಬ ಜನ ಇದ್ದರು. ಭಾವನಾ ಆಗಲಿ, ಬಟ್ ನನ್ನ ಗ್ಯಾಂಗ್ ಸಪ್ರೇಟ್ ಇತ್ತು ಆ್ಯಂಡ್ ನನ್ನ ಸೀನಿಯರ್ ಸಪ್ರೇಟ್ ಇದ್ದರು. ಸೀನಿಯರ್ಸಲ್ಲಿ ಅಂತಂದರೆ ಬಂದರೆ ಮೇಯ್ನ್ ಸುಷ್ಮಾ ಆ್ಯಂಡ್ ಭಾವನಾ ಅಂತಿದ್ರು. ಅದಾದ್ಮೇಲೆ ಒಬ್ಬ ಹುಡುಗ ಬಂದ, ಚಿರಾಗ್ ಅಂತ. ಸೊ ಅವನು ನಮ್ಮ ಜೊತೆ ಕ್ಲೋಸ್ ಆಗಿದ್ದ. ಆ್ಯಂಡ್ ಎಲ್ಲಾದರೂ ಟ್ರಿಪ್ಪಿಗೆ ಹೋಗಬೇಕು ಅಂತಂದರೆ ನಾವು ಏನು 10 ಮೆಂಬರ್ಸ್ ನಮ್ಮ ಗ್ಯಾಂಗ್ ಇತ್ತಲ್ಲ, ಅದು ಫಸ್ಟ್ ಹೂ ಅಂತ ಕಿರಿಕ್ ಪಾಟೀಲ್ ಹೂ ಅಂತಾರಲ್ಲ, ಹಂಗೆ ಹೂ ಅಂದ್ಬಿಟ್ಟು ಹೋಗ್ಬಿಡ್ತಿದ್ದೋ. ಒಳ್ಳೆ ಮಜಾ ಮಾಡಿದ್ದೀವಿ ಗೈಸ್, ನೆಕ್ಸ್ಟ್ ಲೆವೆಲ್. ಆ್ಯಂಡ್ ಕಾರ್ಪೊರೇಟ್ ಅಂತ ಬಂದರೆ ನೀವು ಹೇಳ್ತಾರೆ ಎಲ್ಲರೂ ಅಷ್ಟೇ, ಕಾರ್ಪೊರೇಟಲ್ಲಿ ಎಲ್ಲರನ್ನೂ ಕೊಲೀಗ್ಸ್ ಆಗಿ ನೋಡು, ಕಷ್ಟ ಅದು ಇದು ಅಂತ. ಬಟ್ ನನಗಂತೂ ಕೊಲೀಗ್ಸ್ಕಿನ್ನ ಫ್ಯಾಮಿಲಿ ಅನ್ನೋದೇ ಸಿಕ್ತು. ಚೆನ್ನಾಗಿತ್ತು. ಆ್ಯಂಡ್ ಇವಾಗಲೂ ಅಷ್ಟೇ, ನಾವೇನು ಯಾವಾಗಲೂ ಪದೇ ಮೀಟ್ ಮಾಡಲ್ಲ, ಏನೂ ಇಲ್ಲ. ಬಟ್ ಒಂದು ಸಲ ಗ್ಯಾದರ್ ಆದರೆ ಯಪ್ಪ ನಕ್ಕಿ ನಮಗೆ ಕಳ್ಳೆಲ್ಲ ಒಸಿ ನೋವು ಬರಲ್ಲ ಗೈಸ್. ಹೊಟ್ಟೆ ಕಳ್ಳೆಲ್ಲ ನೋವುತ್ಕೊಂಡ್ಬಿಡ್ತದೆ, ಆ ಮಟ್ಟಕ್ಕೆ ನಗ್ತೀವಿ. ಆ್ಯಂಡ್ ಚೆನ್ನಾಗಿರುತ್ತೆ. ಇವಾಗ ಯಾರ್ಯಾರು ಲೈಕ್ ಕಾರ್ಪೊರೇಟಲ್ಲಿ ಕೆಲಸ ಮಾಡ್ತಿದ್ದೀರಾ ಆ್ಯಂಡ್ ಜೆನ್ಯೂನ್ ಫ್ರೆಂಡ್ಸ್ ಯಾರು ಸಿಕ್ಕಿರ್ತಾರೆ ಅವ್ರನ್ನ ಕಳ್ಕೊಳ್ಳೋಕೆ ಹೋಗಬೇಡಿ, ಉಳಿಸ್ಕೊಂಡು ಹೋಗಿ. ಆ್ಯಂಡ್ ನಮಗೆ ಹಂಗಲ್ಲೂ ತುಂಬ ಜಗಳ ಎಲ್ಲ ಏನಿಲ್ಲ ಆಗಿದೆ. ನಾವು ಕಿತ್ತಾಡ್ಕೊಂಡೆಲ್ಲ ಮತ್ತೆ ಪ್ಯಾಚಪ್ ಎಲ್ಲ ಮಾಡ್ಕೊಂಡಿದ್ದೀವಿ, ಇಲ್ಲ ಅಂತಲ್ಲ. ಬಟ್ ಯಾವುದೋ ಒಂದು ಸಣ್ಣ ವಿಷಯಕ್ಕೆಲ್ಲ ಅದೇ
ಕಳ್ಕೊಳಕ್ಕೆ ಹೋಗ್ಬಿಡಿ ಅಷ್ಟೇ ನಾನು ಹೇಳೋದು. ಒಳ್ಳೆಯವರು ಅಥವಾ ಲಾಯಲ್ ಆಗಿರೋರು ಸಿಗೋರು ಕಮ್ಮಿ ಗೈಸ್. ಸಿಕ್ಕಿದವ್ರನ್ನ ಕ್ಯಾಚ್ ಹಾಕೊಂಬಿಡಿ, ಕ್ಯಾಚ್ ಹಾಕೊಂಡು ನಿಮ್ಮ ಹತ್ರನೇ ಇಟ್ಕೊಳ್ಳಿ ಅಷ್ಟೇ. ಸೊ ಬೆಳಗ್ಗೆಯಿಂದ ನೋಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ, ನನ್ನ ಕಂಟೆಂಟ್ ಇಷ್ಟ ಆಗಿದ್ದರೆ, ಇವಾಗ ಹಾಕಿದ್ದೀನಿ ಆಲ್ರೆಡಿ ಲೈಕ್. ನೆನ್ನೆದು ವಿಡಿಯೋ ಅರ್ಧ ಅಪ್ಲೋಡ್ ಮಾಡಿದ್ದೀನಿ. ಇದು ಲೇಟ್ ನೈಟ್ ಟಾಕ್ಸ್ ಬಂದುಬಿಟ್ಟು ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬಿಕಾಸ್ ಅದು ಏನೋ ಸಮ್ವಾಟ್ ನನಗೆ ಲೆಂತ್ ತುಂಬ ಆಗುತ್ತೆ ಅಂತ ಅನ್ನಿಸ್ತು. ಸೊ ಹಂಗಾಗಿ ಅದನ್ನು ಪಾರ್ಷಿಯಲಿನೋ ಡಿವೈಡ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಸೊ ಐ ಹೋಪ್ ನಿಮಗೂ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಫಾರ್ವರ್ಡ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳ ಕೈಲೂ ಫಾಲೋ ಮಾಡಿಸಿ, ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಕೇಳ್ತಾ. ಸೊ ಇಟ್ಸ್ ಆಲ್ರೆಡಿ ಮಿಡ್ ನೈಟ್. ಸೊ ಅರೌಂಡ್ 1:30 ಆಗಿದೆ. ಸೊ ಏನೋ ಮಾತಾಡೋಣ ಅಂತ ಅನ್ನಿಸ್ತು. ಆ್ಯಂಡ್ ನನಗೆ ಫ್ರಸ್ಟ್ರೇಟ್ ಆಗಿತ್ತು ಅಂತ ಅಂದ್ಬಿಟ್ಟು ಸಾಂಗ್ ಹೇಳೋಕ್ಕೆ ಅಂತ ಬಂದೆ. ಸಾಂಗ್ ಹೇಳಾದ್ಮೇಲೆ ಅದು ಬೆಲ್ ಐಕಾನ್ ಬಂತು. ಬೆಲ್ ಐಕಾನ್ ಬಂದಿದ್ದ ತಕ್ಷಣ ನನ್ನ ಫ್ರೆಂಡ್ ನೆನಪಾದ್ಲು. ಸೊ ಅಲ್ಲಿಂದ ಹಂಗೆ ಕಾರ್ಪೊರೇಟ್ ನಂದು ಹೆಂಗಿತ್ತು ಸ್ಟಾರ್ಟಿಂಗ್ ಕಂಪ್ನಿ ಏನು ಎತ್ತ ಎಲ್ಲ ಬಂತು. ಸೊ ಇಟ್ಸ್ ಗುಡ್, ಚೆನ್ನಾಗಿರುತ್ತೆ. ಆ್ಯಂಡ್ ಸೊ ವೈಂಡ್ ಅಪ್ ಮಾಡೋಣ. ಪಾಪ ನೀವೆಲ್ಲ ಮಲ್ಕೋಬೇಕು. ಸೊ ಇಷ್ಟೊತ್ತಿಗೆಲ್ಲ ಆವಾಗಲೇ ಹೇಳ್ದಂಗೆ ಏನು ಯಾರೇನು ಊಟ ಮಾಡದೇ ಇರಲ್ಲ, ಎಲ್ಲ ಊಟ ಮಾಡಿರ್ತೀರ. ಸೊ ಎಲ್ರಿಗೂ ಗುಡ್ ನೈಟ್ ಹೇಳ್ತಾ, ಕಣ್ತುಂಬ ನಿದ್ದೆ ಮಾಡಿ ಅಂತ ಹೇಳಿದ್ದೀನಿ. ಎಲ್ಲರೂ ಕಣ್ತುಂಬ ನಿದ್ದೆ ಮಾಡಿ, ಹೊಟ್ಟೆ ತುಂಬ ಊಟ ಮಾಡಿ. ಜೀವನದಲ್ಲಿ ಏನಿಲ್ಲ ಗೈಸ್, ನೆಮ್ಮದಿ ತಗೊಳ್ಳಿ ಅಷ್ಟೇ. ನೆಮ್ಮದಿ ಒಂದಿದ್ರೆ ಎಲ್ಲ ಬರುತ್ತೆ. ಆ್ಯಂಡ್ ನೆಮ್ಮದಿ ಬೇಕು ಅಂತಂದರೆ ದುಡ್ಡು ಇರಬೇಕು. ಸೊ ಸ್ವಲ್ಪ ದುಡ್ಡು ಮಾಡ್ಕೊಂಡು ನೆಮ್ಮದಿಯಾಗಿ ಜೀವನ ಮಾಡಿ ಅಂತ ನಾನು ಹೇಳ್ತೀನಿ. ಓಕೆನಾ? ಸೊ ಲೆಟ್ಸ್ ವೈಂಡ್ ದಿಸ್ ಸೆಷನ್ ಅಪ್. ಸೆಷನ್ ಅಂತ ಹೇಳಲ್ಲ, ಇಟ್ಸ್ ಓಕೆ, ಒಂಥರ ಸೆಷನ್ ಥರನೇ ಇತ್ತು. ಬಿಕಾಸ್ ತುಂಬ ದಿನ ಆಗಿದ್ದು ಮಾತಾಡಿ. ನಾನು ಸಾಂಗ್ ಹೇಳುವಾಗ ಬರೀ ಅದ್ರದ್ದೇ ಇರ್ತಿತ್ತು, ಬಟ್ ಪರ್ಸ್ನಲ್ ಅಂತ ಮಾತಾಡಿ ಏನೂ ಇರಲಿಲ್ಲ. ಸೊ ಇಟ್ಸ್ ಫೀಲಿಂಗ್ ಗುಡ್. ಸೊ ಎಲ್ಲ ಹೋಗಿ ನೆಮ್ಮದಿಯಾಗಿ ನಿದ್ದೆ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್, ಸಿ ಯು, ಲವ್ ಯು ಆಲ್, ಗುಡ್ ನೈಟ್.